ಭೂಮಿಯ ಒಳಗಡೆಯಿಂದ ಕೇಳಿಸುತ್ತಿದ್ದ ಆ ವಿಚಿತ್ರ ಶಬ್ದವು ಆ ಊರಿನ ಜನರ ಬದುಕನ್ನೇ ತಲೆಕೆಳಗಾಗಿಸಿತು. ಆ ಊರು ತುಂಬ ಶಾಂತವಾಗಿತ್ತು. ಹಸಿರು ಹೊಲಗಳು, ಮುದ್ದಾದ ಮನೆಗಳು, ಸಾಯಂಕಾಲಕ್ಕೆ ಹಕ್ಕಿಗಳ ಕೂಗು ಎಲ್ಲವೂ ಒಂದು ಕನಸಿನಂತಿತ್ತು. ಆದರೆ ಒಂದು ರಾತ್ರಿ ಅಚಾನಕ್ ಭೂಮಿಯ ಒಳಗಡೆಯಿಂದ ಘೂ ಘೂ ಎಂಬ ಗಂಭೀರ ಶಬ್ದ ಕೇಳಿಸಿತು. ಮೊದಲಿಗೆ ಯಾರೂ ಅದನ್ನ ಗಮನಿಸಲಿಲ್ಲ. ಕೆಲವರು ಅದು ಗಾಳಿಯ ಶಬ್ದ ಇರಬಹುದು ಎಂದುಕೊಂಡರು. ಆದರೆ ಆ ಶಬ್ದ ದಿನದಿಂದ ದಿನಕ್ಕೆ ಜಾಸ್ತಿಯಾಗತೊಡಗಿತು. ಮತ್ತೊಂದು ರಾತ್ರಿ ಶಬ್ದ ಇನ್ನೂ ಸ್ಪಷ್ಟವಾಗಿ ಕೇಳಿಸಿತು. ಭೂಮಿ ಸ್ವಲ್ಪ ಕಂಪಿಸಿದಂತೆ ಅನಿಸಿತು. ಊರಿನ ಹಿರಿಯರಾದ ರಾಮಯ್ಯ ಹೇಳಿದರು, ಇದು ಸಾಮಾನ್ಯ ಶಬ್ದ ಅಲ್ಲ, ಏನೋ ಅನಾಹುತ ನಡೆಯುವುದು ಖಚಿತ. ಅವರ ಮಾತು ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು. ಮಕ್ಕಳು ರಾತ್ರಿ ನಿದ್ರೆ ಮಾಡಲಾರರು. ಮಹಿಳೆಯರು ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡತೊಡಗಿದರು. ಕೆಲವರು ಊರನ್ನು ಬಿಟ್ಟು ಹೋಗೋಣ ಎಂದು ಕೂಡ ಯೋಚಿಸಿದರು. ಆದರೆ ಎಲ್ಲರಿಗೂ ಒಂದು ಪ್ರಶ್ನೆ, ಈ ಶಬ್ದ ಏನು? ಒಂದು ದಿನ 4 ಯುವಕರು ಧೈರ್ಯ ಮಾಡಿಕೊಂಡು ಶಬ್ದ ಬರುತ್ತಿದ್ದ ಸ್ಥಳಕ್ಕೆ ಹೋಗಲು ತೀರ್ಮಾನಿಸಿದರು. ಊರಿನ ಅಂಚಿನಲ್ಲಿ ಹಳೆಯ ಮರದ ಹತ್ತಿರವೇ ಶಬ್ದ ಹೆಚ್ಚು ಕೇಳಿಸುತ್ತಿತ್ತು. ಅವರು ಕೈಯಲ್ಲಿ ಟಾರ್ಚ್ ಹಿಡಿದು ರಾತ್ರಿಯಲ್ಲಿಗೆ ಹೋದರು. ಅವರು ಹತ್ತಿರ ಹೋಗುತ್ತಿದ್ದಂತೆ ಶಬ್ದ ಇನ್ನೂ ಭಯಾನಕವಾಗಿ ಕೇಳಿಸಿತು. ಘೂ ಘೂ. ಅದು ಭೂಮಿಯೊಳಗಿಂದ ಯಾರೋ ಕೂಗುತ್ತಿರುವಂತೆ ಅನಿಸಿತು. ಅಲ್ಲಿ ನೆಲದಲ್ಲಿ ಸಣ್ಣ ಬಿರುಕು ಕಾಣಿಸಿತು. ಅವರು ಹತ್ತಿರ ಹೋಗಿ ನೋಡಿದಾಗ ಬಿರುಕು ನಿಧಾನವಾಗಿ ದೊಡ್ಡದಾಗತೊಡಗಿತು. ಒಬ್ಬ ಯುವಕ ಭಯದಿಂದ ಹಿಂದೆ ಸರಿದ. ಆದರೆ ಮತ್ತೊಬ್ಬನು ಧೈರ್ಯದಿಂದ ನೆಲದೊಳಗೆ ನೋಡಿದ. ಒಳಗೆ ಕತ್ತಲು ಮಾತ್ರ ಕಾಣಿಸಿತು. ಆದರೆ ಅಚಾನಕ್ ಕೆಂಪು ಬೆಳಕು ಕಾಣಿಸಿತು. ಅದು ಬೆಂಕಿಯಂತೆ ಹೊಳೆಯುತ್ತಿತ್ತು. ಅವರು ಓಡಿಕೊಂಡು ಊರಿಗೆ ಹಿಂತಿರುಗಿದರು. ಭೂಮಿಯೊಳಗೆ ಏನೋ ಜೀವಂತದ್ದಿದೆ ಎಂದು ಕೂಗಿದರು. ಈ ಸುದ್ದಿ ಕೇಳಿ ಊರಿನವರು ಮತ್ತಷ್ಟು ಭಯಪಟ್ಟರು. ಮರುದಿನ ಊರಿನವರು ಒಟ್ಟಾಗಿ ತೀರ್ಮಾನಿಸಿದರು, ಇದನ್ನು ತಿಳಿಯದೇ ಇರುವುದು ಅಪಾಯ. ಅವರು ಕೆಲವು ಹಿರಿಯರು ಮತ್ತು ಯುವಕರ ಜೊತೆ ಮತ್ತೆ ಆ ಸ್ಥಳಕ್ಕೆ ಹೋದರು. ಈ ಬಾರಿ ಅವರು ಒಂದು ದೊಡ್ಡ ಕಂಬಿ ಮತ್ತು ದೀಪಗಳನ್ನು ತೆಗೆದುಕೊಂಡು ಹೋಗಿದರು. ಬಿರುಕು ಈಗ ದೊಡ್ಡದಾಗಿತ್ತು. ಒಳಗಿನಿಂದ ಉರಿ ಗಾಳಿ ಬರುತ್ತಿತ್ತು. ಅವರು ಕಂಬಿಯನ್ನು ಒಳಗೆ ಇಳಿಸಿದರು. ಕೆಲವು ಕ್ಷಣಗಳ ನಂತರ ಅಚಾನಕ್ ಕಂಬಿ ಬಿಸಿಯಾಗಿ ಕೆಂಪಾಯಿತು. ಎಲ್ಲರೂ ಬೆಚ್ಚಿಬಿದ್ದರು. ಆ ಸಮಯದಲ್ಲಿ ಭೂಮಿ ಮತ್ತೆ ಜೋರಾಗಿ ಕಂಪಿಸಿತು. ಶಬ್ದ ಗರ್ಜನೆಯಾಗಿ ಬದಲಾಯಿತು. ಗುರ್ರ್ ಎಂದು ಕೇಳಿಸಿತು. ಅಚಾನಕ್ ಬಿರುಕು ಇನ್ನೂ ವಿಸ್ತಾರವಾಗಿ ಒಳಗಿನಿಂದ ಹೊಗೆ ಹೊರಬಂತು. ಆಗ ಅವರಿಗೆ ಅರ್ಥವಾಯಿತು, ಅದು ಯಾವುದೋ ಪ್ರಾಣಿ ಅಲ್ಲ, ಭೂಮಿಯೊಳಗಿನ ಅಗ್ನಿ. ಬಹುಶಃ ಒಂದು ಸುಪ್ತ ಜ್ವಾಲಾಮುಖಿ ಎಚ್ಚರಗೊಳ್ಳುತ್ತಿದ್ದದ್ದು. ಆ ದಿನವೇ ಊರಿನವರು ತಕ್ಷಣ ತಮ್ಮ ಮನೆಗಳನ್ನು ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ತೆರಳಿದರು. ಕೆಲವು ದಿನಗಳ ನಂತರ ಆ ಪ್ರದೇಶದಲ್ಲಿ ಭೂಮಿ ಬಿರುಕಿ ಉರಿಯುವ ಲಾವಾ ಹೊರಬಂದಿತು. ಅವರ ಊರು ಸಂಪೂರ್ಣ ನಾಶವಾಯಿತು. ಆದರೆ ಅವರು ಬದುಕಿದರು, ಅವರ ಧೈರ್ಯ ಮತ್ತು ಏಕತೆಯಿಂದ. ಇಂದು ಆ ಹಳೆಯ ಊರಿನ ಜಾಗದಲ್ಲಿ ಕಪ್ಪು ಕಲ್ಲುಗಳು ಮಾತ್ರ ಉಳಿದಿವೆ. ಆದರೆ ಜನರು ಇನ್ನೂ ಹೇಳುತ್ತಾರೆ, ಆ ರಾತ್ರಿ ಕೇಳಿದ ಆ ವಿಚಿತ್ರ ಶಬ್ದ ಅವರ ಬದುಕನ್ನು ಬದಲಿಸಿದ ಮೊದಲ ಸೂಚನೆ ಎಂದು. ಆ ಶಬ್ದ ಇನ್ನೂ ಕೆಲವೊಮ್ಮೆ ದೂರದಲ್ಲಿ ಕೇಳಿಸುತ್ತದಂತೆ, ಘೂಂ ಘೂಂ.